ಅನುಭವ ಮಂಟಪ ಚರ್ಚೆ ಆದ ನಂತರ ಕ್ವಶನ್ ಅವ್ರ ಮುಂಚೆ ಕೊಡಿ ತಾವು ಕೇಳುವಂಥದ್ದು. ಈ ಒಂದು ಸದನದ ನಿಯಮವನ್ನು ನಾನು ಮಾಡಿದಲ್ಲ, ನೀವೆಲ್ಲ ಸೇರಿ ಮಾಡಿದವರು, ಹೌದಾ? ನಾನೀಗ ಸದನ ನಿಯಮಕ್ಕೆ ಅನುಗುಣವಾಗಿ ನಡೆದಿದ್ರೆ ನಾಳೆ ನೀವೇ ಹೇಳುವವರು ಇವ್ರ ನಿಯಮ ಪ್ರಕಾರ ನಡೆಯುವುದಿಲ್ಲ ಅಂತೇಳಿ. ಈಗ ನಿಮ್ಮ ಮಹತ್ವದ ಬೇಡಿಕೆ ಬಲ ಆಸಕ್ತಿ ಚರ್ಚೆಗೆ ಇದನ್ನು ಅದಕ್ಕೆ ಮುಂಚೆ ತಗೊಳ್ಬೇಕಂತ ಕೇಳುವಂಥದ್ದು. ಖಂಡಿತವಾಗಿಯೂ ಈಗ ನಿಮ್ಮ BSc ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡುವ. ಆ ಚರ್ಚೆಯಲ್ಲಿ ಏನಾಗ್ತದೆ ಅದ್ರ ಪ್ರಕಾರ ಹೋಗುವ. ಆಯ್ತು ಸರ್. ಓಕೆ ಅವ್ರದಲ್ಲ. ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ದೇನು ಈಗ ನೀವು BSc ಮಾಡಿ, ಆದ್ರೆ ಇವತ್ತು ಜಿಲ್ಲಾಧಿಕಾರಿ ಬೆಳಗಾವಿ ಇಲ್ಲ ಈ ವಿಚಾರ ಆಡಳಿತ ನಡೆದೈತಿ, ಅದ್ರ ಬಗ್ಗೆ ಸಂವಿಧಾನದ ಪ್ರಕಾರ ಆಡಳಿತ ನಡೆದಿತ್ತು, ತುಘಲಕ್ ಆಡಳಿತ ನಡೆದಿತ್ತು. ನಮ್ಮ ಸಮಾವೇಶಕ್ಕೆ ಲಿಂಗಾಯತ ಸಮಾವೇಶಕ್ಕೆ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಶಿಕ್ಷಣ ಮಾಡ್ತೀರಿ ಜನಮಾನಸದಲ್ಲಿ ಸದಾ ಸ್ಮರಣೀಯವಾಗಿ ಬೆಳಗಾವಿಯ ಸುವರ್ಣಸೌಧದಲ್ಲಿ ವಿಶ್ವಗುರು ಶ್ರೀ ಬಸವಣ್ಣನವರು ಸ್ಥಾಪಿಸಿದ ವಿಶ್ವದ ಮೊದಲ ಸಂಸತ್ ಎಂಬ ಖ್ಯಾತಿಯ ಅನುಭವ ಮಂಟಪದ ಬೃಹತ್ ತೈಲವರ್ಣ ಚಿತ್ರದ ಅನಾವರಣ ಮಾಡಲಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು ತಮ್ಮ ಅಮೃತ ಹಸ್ತದಿಂದ ಇನ್ನಿತರ ಪ್ರತಿಪಕ್ಷ ನಾಯಕರು ಮತ್ತು ಇನ್ನಿತರ ಮಾನ್ಯ ಮಂತ್ರಿಗಳು ಮತ್ತು ಗಣ್ಯರ ಮಧ್ಯೆಯಲ್ಲಿ ಇದನ್ನು ಇವತ್ತು ಅನಾವರಣಗೊಳಿಸಲಾಗಿದೆ. ಇದು ಕೇವಲ ಒಂದು ತೈಲವರ್ಣ ಚಿತ್ರ ಅನಾವರಣ ಕಾರ್ಯಕ್ರಮ ಮಾತ್ರವಲ್ಲ, ಬದಲಾಗಿ ನಮ್ಮ ಪ್ರಜಾಪ್ರಭುತ್ವದ ಮೂಲ ಆಶಯಗಳು, ಸಮಾನತೆ, ಮಾನವೀಯ ಸಂದೇಶಗಳನ್ನು ಜಗತ್ತಿಗೆ ಮತ್ತೊಮ್ಮೆ ಪರಿಚಯಿಸುವ ಹಾಗೂ ಶ್ರೀ ಮಹಾತ್ಮ ಗಾಂಧೀಜಿಯವರು ಅಧಿವೇಶನದಲ್ಲಿ ಪಾಲ್ಗೊಂಡು ಶತಮಾನೋತ್ಸವದ ಸ್ಮರಣಾರ್ಥಕವಾಗಿ ನಡೆಯುವ ಒಂದು